ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮನೆಯಲ್ಲೇ ತಯಾರಿಸಿ ಗೋಧಿ ಹಿಟ್ಟಿನಿಂದ ತುಂಬ ಟೇಸ್ಟಿಯಾಗಿರುವಂತಹ ಬಿಸ್ಕೆಟು. ಈ ಬಿಸ್ಕೆಟ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಆಚೆ ಕಡೆ ತಂದು ತಿನ್ನೋದಕ್ಕಿಂತನೂ ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿ ಸೇಮ್ ಆ್ಯಸ್ ಇಟ್ ಈಸ್ ಅಂಗಡೀಲಿ ಹೇಗೆ ಸಿಗುತ್ತೋ ಅದೇ ರೀತಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಹಾಗಿದ್ರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಬಿಸಿಗಿಡ್ತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಬೆಲ್ಲದಿಂದ ಬಿಸ್ಕೆಟ್ನ ಮಾಡ್ತಾಯಿದ್ದೀನಿ. 3/4 ಬೌಲಷ್ಟು ಬೆಲ್ಲನ ತೊಗೋತಾ ಇದ್ದೀನಿ. ಅದಕ್ಕೆ 1/4 ಕಪ್ನಷ್ಟು ನೀರನ್ನ ಬೆರೆಸ್ತಾ ಇದ್ದೀನಿ. ಹೀಗೆ ಬೆರೆಸಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಪಾಕ ತೆಗೆಯೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಕರಗಿದ್ರೆ ಸಾಕಾಗುತ್ತೆ. ಹೀಗೆ ಕರಗಿದ ನಂತರ ಗ್ಯಾಸ್ನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ತಣ್ಣಗಾಗೋ ತನಕ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಬೇಕಾಗಿರುವಂತಹ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡ್ಬಿಟ್ಟು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಹೀಗೆ ತುಪ್ಪ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಈ ರೀತಿ ಕೈ ಆಡಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿಲಿ ತುಪ್ಪ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಬೀಟ್ ಮಾಡ್ತಾನೆ ಇರಬೇಕು. ಹೀಗೆ ಬಂದ ನಂತರ ಇದಕ್ಕೆ ನಾನಿಲ್ಲಿ ಯಾವ ಬೌಲಲ್ಲಿ ಬೆಲ್ಲದ ಅಳತೆ ಮಾಡಿ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ 1.5 ಬೌಲಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಸೆಂಟ್ರಲ್ಲಿ ಒಂದೊಂದು ಬಾದಾಮಿನ ಹಾಕ್ಕೊಳ್ಳೋಣ ಅಂತ ಈ ರೀತಿ ಬಾದಾಮಿನ ಚಿಕ್ಕದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ. ಪೀಸ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸ್ಕೆಟ್ ತಿನ್ನಬೇಕಾದ್ರೆ ಬಾದಾಮಿ ಬಾಯಲ್ಲಿ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ರೀತಿ ಬಾದಾಮಿನ ಚಿಕ್ಕ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಎಲ್ಲ ಈ ಹಿಟ್ಟಿಗೆ ಚೆನ್ನಾಗಿ ಅಂಟ್ಕೊಂಡ್ರೆ ಬಿಸ್ಕೆಟು ತುಂಬ ಹಗುರವಾಗಿ ಬರುತ್ತೆ. ಹಾಗಾಗಿ ಈ ಮಿಕ್ಸ್ ಮಾಡೋದ್ರಲ್ಲೇ ಮೇಯ್ನಾಗಿರೋದು ಬಿಸ್ಕೆಟು ತುಂಬ ಹಗುರವಾಗಿ ಬರೋಕ್ಕೆ. ಹೀಗೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ಅದೇ ತುಪ್ಪದಲ್ಲಿ ಕಲಸಿರೋದಲ್ಲಿ ಈ ರೀತಿ ಉಂಡೆ ಆಗಬೇಕು. ಹಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ತಣ್ಣಗಾಗಿರೋಂತಹ ಬೆಲ್ಲದ ಪಾಕನ ಇದಕ್ಕೆ ಹಾಕ್ಕೊಳ್ಳೋಣ. ತೀರಾ ಸ್ವೀಟು ಇರಬಾರ್ದು, ತೀರಾ ಸಪ್ಪೆನೂ ಇರಬಾರ್ದು, ಒಂದು ಮೀಡಿಯಮ್ ಲೆವೆಲಲ್ಲಿ ಇರಬೇಕು. ನೋಡಿ ಹಾಕ್ಕೊಳ್ಳಿ. ಹೀಗೆ ಬೆಲ್ಲದ ಹಣ ಹಾಕೊಂಡ ನಂತರ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಆ ರೀತಿ ಕಲಿಸ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಹೀಗೆ ತೀರಾ ಗಟ್ಟಿನೂ ಅಲ್ಲ, ತೀರಾ ಮೆದುವಾಗಿಯೂ ಅಲ್ಲ. ಹೀಗೆ ಕಲಿಸ್ಕೊಂಡ ನಂತರ ಒಂದು ಸ್ಮಾಲ್ ಪೋರ್ಷನ್ ಆಗಿ ನಾನು ಉಂಡೆ ಥರ ಆಗಿ ಮಾಡಿ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ಬಿಸ್ಕೆಟು ಇದೇ ಸೈಜಲ್ಲಿ ಇರುತ್ತೆ ಅಂತ ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ರೌಂಡಕ್ಕೆ ಮಾಡಿಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡು ಇದಕ್ಕೆ ಒಂದು ಶೇಪ್ ಅಂತ ಕೊಡೋಣ. ಪ್ಲೇನಾಗಿದ್ದರೂ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಒಂದು ಸ್ಮಾಲ್ ಬಾಕ್ಸ್ನ ಮುಚ್ಚುಳನ ತೊಗೋತಾ ಇದ್ದೀನಿ. ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಒಂದೊಂದಾಗೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಪ್ರೆಸ್ ಮಾಡಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡೋಕೆ ಮಾತ್ರ ಸಖತ್ತಾಗಿರುತ್ತೆ. ನಾವು ಆಚೆ ಕಡೆ ತಂದಿರೋ ಬಿಸ್ಕೆಟ್ ಥರನೇ ಇರುತ್ತೆ, ಮನೇಲಿ ಮಾಡಿರೋದು ಅಂತ ಯಾರಿಗೂ ಗೊತ್ತೇ ಆಗಲ್ಲ, ಆ ರೀತಿ ಇದೆ. ಹಾಗೆಯೇ ಇಲ್ಲಿ ಲಾಸ್ಟ್ ಎಡ್ಜಿಗೆ ಒಂದು ಸ್ಮಾಲ್ ಬಾದಾಮಿ ಪೀಸ್ನ ಪ್ರೆಸ್ ಮಾಡ್ತಾಯಿದ್ದೀನಿ. ಹೀಗೆ ಪ್ರೆಸ್ ಮಾಡಿಬಿಟ್ಟು ನಾನೊಂದು ಪ್ಯಾನ್ನ ತೊಗೊಂಡಿದ್ದೀನಿ. ಪ್ಯಾನ್ ಸೈಜಿಗೆ ಬಟರ್ ಪೇಪರ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಪ್ರತಿಯೊಂದನ್ನು ಬಿಸ್ಕೆಟ್ನು ಹೀಗೆ ಮಾಡಿ ಅದೇ ಪ್ಯಾನಲ್ಲಿ ಒಂದೊಂದಾಗೆ ಸ್ವಲ್ಪ ಬಿಡಿ ಬಿಡಿಯಾಗಿ ಇಡ್ತಾ ಹೋಗ್ತೀನಿ. ಯಾಕಂದರೆ ಬಿಸ್ಕೆಟು ಸ್ಟೀಮಲ್ಲಿ ಬೇಯಬೇಕು. ಹೀಗೆ ಬೆಂದಂತ ಸ್ವಲ್ಪ ಅಗಲವಾಗುತ್ತೆ, ಹಾಗಾಗಿ ಸ್ವಲ್ಪ ಬಿಡಿ ಇರಬೇಕು. ನಾನಿಲ್ಲಿ ಬೇಯಿಸಲಿಕ್ಕೆ ಅಂತ ರೊಟ್ಟಿ ಚಪಾತಿ ಮಾಡೋ ಹೆಂಚಿರುತ್ತಲ್ಲ, ಅಂದರೆ ತವಾನ ಬಿಸಿಗಿಡ್ತಾ ಇದ್ದೀನಿ. ಬಿಸಿ ಆದಮೇಲೆ ಈ ಪ್ಯಾನ್ನ ಅದರಲ್ಲಿ ಇಟ್ಬಿಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ 20 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. 20 ನಿಮಿಷ ಆದ ನಂತರ ತೆಗೆದು ನೋಡಿದ್ರೆ ಬಿಸ್ಕೆಟು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಮನೆಯಲ್ಲೇ ಮಾಡಿರೋ ಬಿಸ್ಕೆಟು ಅಂತ ಯಾರಿಗೂ ಗೊತ್ತಾಗಲ್ಲ. ತುಂಬಾ ಟೇಸ್ಟಿಯಾಗಿರೋಂಥ ಬಿಸ್ಕೆಟ್ ನೀವು ಮಾಡಬೇಕಂದ್ರೆ ಈ ಪ್ರಾಸೆಸ್ನ ಫಾಲೋ ಮಾಡಿ. ವಿಡಿಯೋನ ಕೊನೆ ತನಕ ವೀಕ್ಷಿಸೋದಕ್ಕೆ ಧನ್ಯವಾದಗಳು.